ನಮಸ್ಕಾರ, ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ನಾವು ಶ್ರೀರಂಗಪಟ್ಟಣದಲ್ಲಿ ಭೇಟಿ ನೀಡಲು 3 ಅತ್ಯುತ್ತಮ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಭಾರತದ ಕರ್ನಾಟಕದ ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿ ದೇವಾಲಯವು ಹಿಂದೂ ದೇವರಾದ ರಂಗನಾಥನಿಗೆ ಸಮರ್ಪಿತವಾದ ಪೂಜ್ಯ ದೇವಾಲಯವಾಗಿದೆ. ಇದು ಭಗವಾನ್ ವಿಷ್ಣುವಿನ ಅಭಿವ್ಯಕ್ತಿಯಾಗಿದೆ. ಈ ದೇವಾಲಯದ ಬಗ್ಗೆ ಕೆಲವು ಪ್ರಮುಖ ವಿವರಗಳು ಇಲ್ಲಿವೆ. ಈ ದೇವಾಲಯವು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಕಾವೇರಿ ನದಿಯದಲ್ಲಿದೆ. ಈ ದೇವಾಲಯದಿಂದ ಶ್ರೀರಂಗಪಟ್ಟಣ ಪಟ್ಟಣವು ತನ್ನ ಹೆಸರನ್ನು ಪಡೆದುಕೊಂಡಿದೆ. ರಂಗನಾಥ ಸ್ವಾಮಿ ದೇವಾಲಯವು ಕಾವೇರಿ ನದಿಯ ಉದ್ದಕ್ಕೂ ಇರುವ ಶ್ರೀ ವೈಷ್ಣವರ 5 ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಈ 5 ತಾಣಗಳು ಒಟ್ಟಾಗಿ ದಕ್ಷಿಣ ಭಾರತದಲ್ಲಿ ಪಂಚರಂಗ ಕ್ಷೇತ್ರಗಳನ್ನು ರೂಪಿಸುತ್ತವೆ. ಶ್ರೀರಂಗಪಟ್ಟಣವು ಮೇಲ್ದಂಡೆಯಿಂದ ಪ್ರಾರಂಭವಾಗುವ ಮೊದಲ ದೇವಾಲಯವಾಗಿರುವುದರಿಂದ ಇಲ್ಲಿನ ದೇವರನ್ನು ಆದಿ ರಂಗ ಎಂದು ಕರೆಯಲಾಗುತ್ತದೆ. ಅಂದರೆ ಮೊದಲ ರಂಗ. 11ನೇ ಶತಮಾನದಲ್ಲಿ ಹೊಯ್ಸಳರು ಮತ್ತು ನಂತರ ವಿಜಯನಗರ ಅರಸರು ಈ ದೇವಾಲಯವನ್ನು ವಿಸ್ತರಿಸಿದರು. ದಂತಕಥೆಯು ಅದರ ಸ್ಥಾಪನೆಗೆ ಗೌತಮ ಋಷಿಗೆ ಕಾರಣವಾಗಿದೆ. ರಂಗನಾಥನ ಭಕ್ತರು ಪಂಚರಂಗ ಕ್ಷೇತ್ರಗಳಿಗೆ ತಮ್ಮ ತೀರ್ಥಯಾತ್ರೆಯ ಭಾಗವಾಗಿ ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಇದು ಅಪಾರ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಭಾರತದ ಕರ್ನಾಟಕ ಶ್ರೀರಂಗಪಟ್ಟಣದಲ್ಲಿರುವ ನಿಮಿಷಾಂಬ ದೇವಾಲಯವು ಪಾರ್ವತಿ ದೇವಿಯ ಅವತಾರವಾದ ನಿಮಿಷಾಂಬ ದೇವಿಗೆ ಸಮರ್ಪಿತವಾದ ಪವಿತ್ರ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯದ ಬಗ್ಗೆ ಕೆಲವು ಪ್ರಮುಖ ವಿವರಗಳು ಇಲ್ಲಿವೆ. ಸ್ಥಳ: ನಿಮಿಷಾಂಬ ದೇವಾಲಯವು ಕಾವೇರಿ ನದಿಯ ದಡದಲ್ಲಿದೆ. ಶ್ರೀರಂಗಪಟ್ಟಣ ಪಟ್ಟಣದಿಂದ ಸರಿಸುಮಾರು 2 ಕಿಲೋಮೀಟರ್ ಮತ್ತು ಮೈಸೂರಿನಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ಆಕೆಯನ್ನು ಶಿವನ ಪತ್ನಿಯಾದ ಪಾರ್ವತಿ ದೇವಿಯ ಸಾಕಾರವೆಂದು ಪರಿಗಣಿಸಲಾಗಿದೆ. ಅವರ ದೇವಾಲಯವು ಗಂಜಾನ್ನಲ್ಲಿದೆ. ಇದನ್ನು ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ. ದಂತಕಥೆಯ ಪ್ರಕಾರ ಸೋಮವಂಶ ಆರ್ಯ ಕ್ಷತ್ರಿಯ ವಂಶದ ರಾಜ ಮುಕ್ತರಾಜನು ನಿಮಿಷಾಂಬ ದೇವಾಲಯದಲ್ಲಿ ತಪಸ್ಸು ಮಾಡಿದನು. ರಾಕ್ಷಸರ ವಿರುದ್ಧದ ಯುದ್ಧದಲ್ಲಿ ನಿಮಿಷಾಂಬ ದೇವಿಯು 1 ನಿಮಿಷದಲ್ಲಿ ಅವನ ಸಹಾಯಕ್ಕೆ ಬರುತ್ತಾಳೆ ಎಂದು ಮುಕ್ತರಾಜನು ವರವನ್ನು ಪಡೆದನು. ಈ ದೇವಾಲಯವು ಸುಂದರವಾಗಿ ಅಲಂಕರಿಸಲ್ಪಟ್ಟ ನಿಮಿಷಾಂಬ ಮೂರ್ತಿಯನ್ನು ಹೊಂದಿದೆ. ದೇವಿಯ ಮುಂದೆ ನಿತ್ಯ ಪೂಜೆಯನ್ನು ಪಡೆಯುವ ಶ್ರೀಚಕ್ರವಿದೆ. ಭಾರತದ ಕರ್ನಾಟಕದ ಶ್ರೀರಂಗಪಟ್ಟಣದಲ್ಲಿರುವ ತ್ರಿವೇಣಿ ಸಂಗಮವು 3 ಪವಿತ್ರ ನದಿಗಳು ಸಂಗಮಿಸುವ ಪವಿತ್ರ ಸಂಗಮವಾಗಿದೆ. ಕಾವೇರಿ ನದಿ: ಹಿಂದೂಗಳು ಪೂಜಿಸುವ ಪ್ರಬಲವಾದ ಕಾವೇರಿ ನದಿಯು ದಕ್ಷಿಣ ಭಾರತದ ಮೂಲಕ ಹರಿಯುತ್ತದೆ ಮತ್ತು ಪ್ರದೇಶದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಲೋಕಪಾವನಿ ನದಿ: ಲಕ್ಷ್ಮಣ ತೀರ್ಥ ಎಂದು ಕರೆಯಲ್ಪಡುವ ಈ ನದಿಯು ತ್ರಿವೇಣಿ ಸಂಗಮದಲ್ಲಿ ಕಾವೇರಿಯನ್ನು ಸೇರುತ್ತದೆ. ಹೇಮಾವತಿ ನದಿ: ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ಹೇಮಾವತಿ ನದಿಯು 3 ನದಿಗಳ ಸಂಗಮವನ್ನು ಪೂರ್ಣಗೊಳಿಸುತ್ತದೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಪಾಪ ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಸಂಗಮವು ಏಕತೆ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ. ವಿಭಿನ್ನ ಮಾರ್ಗಗಳು ಮತ್ತು ಶಕ್ತಿಗಳ ಸಭೆಯನ್ನು ಸಂಕೇತಿಸುತ್ತದೆ. ತ್ರಿವೇಣಿ ಸಂಗಮವು ಶ್ರೀರಂಗಪಟ್ಟಣದ ಬಳಿ ಕಾವೇರಿ ನದಿಯ ದಡದಲ್ಲಿದೆ. ಇದು ಟಿಪ್ಪು ಸುಲ್ತಾನನ ಸಮಾಧಿ ಗುಂಬಜ್ನಿಂದ ಸರಿಸುಮಾರು 1.2 ಕಿಲೋಮೀಟರ್ ಮತ್ತು ಶ್ರೀನಿಮಿಷಾಂಬ ದೇವಾಲಯದಿಂದ 2.5 ಕಿಲೋಮೀಟರ್ ದೂರದಲ್ಲಿದೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಶೇರ್ ಮಾಡಿ ಮತ್ತು ಚಂದಾದಾರರಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.